ಕೆಲವು ಸಲ ಏನಾಗುತ್ತೆ ಅಂತಂದರೆ ಹೇಳ್ತಾ ಇರ್ತೀವಿ, ಹೆಸರೇ ಗೊತ್ತಿರೋದಿಲ್ಲ. ಇವರಿಗೆ ಒಂದು ಹೇಳ್ತೀವಿ, ಕಂಪನಿಗೆ ಅವ್ರ ಹೆಸರು ಕಂಪನಿ ಅಲ್ಲ, ಕರೀನ ಅವ್ರ ಹೆಸರು ನೆನಪಾಗ್ಬಿಡುತ್ತೆ. ಆಮೇಲೆ ಒಂದು ನೆನಪಿಟ್ಕೋಬೇಕು, ನೀವು ಮನೆಯ ಕಾರ್ಯಕ್ರಮ ಮಾತ್ರ ನನ್ನ ಪರವಾಗಿ ನಿಮಗೆ ಒಂದೇ ಹೇಳ್ತೀವಿ ಅನ್ಬೇಕು. ವಿವಾಹದಲ್ಲಿ ಸಮಾಜಕ್ಕೆ ಹೇಳ್ಬೇಕಾದ್ರೆ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ಪರವಾಗಿ ನಾಟ್ ಎಟ್ ಆಲ್. ಮನೆ ಕಾರ್ಯಕ್ರಮ ಇರ್ತಾರಲ್ಲ, ಮನೆಗೆ ಬಂದಿರ್ತಾರಲ್ಲ ಅವಾಗ ಹೇಳಿ. ಮದುವೆ ಕಾರ್ಯಕ್ರಮ ಅಥವಾ ದಿನ ವೈಯಕ್ತಿಕ ಇದ್ದಾಗ ನೀವು ನನ್ನ ಪರವಾಗಿ ಹೇಳ್ಬೋದು. ಆಮೇಲೆ ಬಹಳ ಜನ ಏನು ಮಾಡ್ತೀವಿ ಅಂತಂದರೆ, ಸ್ವಾಗತ ಮಾಡಬೇಕಾದ್ರೆ GP ಅವ್ರನ್ನ ಸ್ವಾಗತ ಮಾಡಲಿಕ್ಕೆ ಸಂತೋಷ ಆಗುತ್ತೆ. ಆಮೇಲೆ ಗಣೇಶ್ ಹಾರ್ಗೆಯವ್ರನ್ನ ಸ್ವಾಗತ ಮಾಡಲಿಕ್ಕೆ ಅದೇ ರೀತಿ ಸ್ವಾಗತ ಮಾಡ್ತೀನಿ. ಆಮೇಲೆ ಸುದರ್ಶನ್ ಸಕಲೇಶ್ವರ ಸುದರ್ಶನ್ ಅದೇ ರೀತಿ ಸ್ವಾಗತ ಮಾಡ್ತೀನಿ. ಆಮೇಲೆ ವಿಕಾಸ್ ಅವ್ರನ್ನ ಅದೇ ರೀತಿ ಸ್ವಾಗತ ಮಾಡ್ತೀನಿ. ಅಲ್ಲಿ ಕೊಡ್ತಾ ಕೇಳ್ತಾರೆ, ಯಾಕೆ ಅದೇ ರೀತಿ ಬರೋದು ಪದಪ್ರಯೋಗ ಪದಪುಂಜ ಬಹಳ ಚೆನ್ನಾಗಿರುತ್ತೆ. ಜಿಪಿರಲ್ಲ, ಸಂತೋಷ ಆಗ್ತಿರ್ತದೆ, ಖುಷಿ ಆಗ್ತಿರ್ತದೆ, ಸ್ವಾಗತ ಮಾಡಲಿಕ್ಕೆ ಭಾಳ ಅನುಕೂಲ ಅಂತ ಅನಿಸುತ್ತೆ. ತಪ್ಪಿಲ್ಲ. ಪದಪ್ರಯೋಗ ಪದಪುಂಜ ಆಕರ್ಷಣೆ ಇರಬೇಕು. ಬಹಳ ಜನ ತಿಳ್ಕೊಂಡ್ರೆ ಕೋಟ್ ಆಫ್ ಥ್ಯಾಂಕ್ ಇಸ್ ಅ ಲಾ ಅಟ್. ನಿಮ್ಗೆ ಗೊತ್ತಿದೆ, ಒಂದು ಹೋಟ್ ಆಫ್ ಥ್ಯಾಂಕ್ಸಲ್ಲಿ ನಮ್ಮ GC MD ನಂಜುಂಡವರು PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳು. ಇದು 1992ರಲ್ಲಿ. ಅವರು JC 96ರಲ್ಲಿ 86ರಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದರು. ಅವರು ಕರ್ನಾಟಕ ಮಾಡಿದ್ರೆ 10 ಮಿನಿಟ್ಸ್ ಇಡೀ ಸಭಾಂಗಣ ಶಬ್ದವಾಗಿತ್ತು. ಯು ಕ್ಯಾನ್ ಮೇಕ್ ಇಂಪ್ಯಾಕ್ಟ್ ಇನ್ ಎವ್ರಿ ಯು ಕ್ಯಾನ್ ಮೇಕ್ ಇಂಪ್ಯಾಕ್ಟ್ ಇನ್ ಎವ್ರಿ ಅಕೇಜನ್. ಸ್ವಾಗತ ಆಗ್ಬೋದು, ಹೊಂದಾಣಿಕೆ ಅಥವಾ ಅತಿಥಿಗಳ ಪರಿಚಯ ಆಗ್ಬೋದು. ಯು ಕ್ಯಾನ್ ಮೇಕ್ ಇಂಪ್ಯಾಕ್ಟ್. ಅದ್ರ ಹೊಸತನ ಇರಬೇಕು, ನಿಮ್ಮದೇ ಆದ ಛಾಪನ್ನು ಮೂಡಿಸ್ಬೇಕು. ಅಷ್ಟನ್ನು ಹೇಳ್ತಾ ಸ್ವಾಗತ ಹೊಂದಾಣಿಕೆ ಇವೆಲ್ಲ ಭಾಳ ಮುಖ್ಯವಾದ ಕಾರ್ಯಕ್ರಮ. ಆದರೆ ಯಾವುದೂ ಚಿಕ್ಕದಲ್ಲ. ಅವಕಾಶ 1 ನಿಮಿಷ ಇರ್ಬೋದು, 5 ನಿಮಿಷ ಇರ್ಬೋದು. ಥ್ಯಾಂಕ್ ಯು. ಧನ್ಯವಾದ.